ನಾವು ಬಂದಿದ್ದು ಅಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದ ಬಂದ್ವಿ ಇಲ್ಲಿ ತನಕ. ನಮ್ಮಿಬ್ಬರಿಗೂ ಬಿಟ್ಬಿಟ್ಟವ್ರೆ ಕೇವನ. ಧೂಮ್ ಮೂವಿ ನೋಡ್ದಂಗೆ ಅನಿಸ್ತಾ ಇದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಗಿದೆ ಅದು. ಸ್ಪ್ಯಾನಿಷ್ ರೆಸ್ಟೋರೆಂಟ್ಲೂ ಸಿಗುತ್ತೆ. ಪೊಟೆಟೊ ಬ್ರಾವೋಸ್ ಅಂತಾರೆ. ಯು ಕ್ಯಾನ್ ಗೋ ಟು ದ ಕಾನ್ಸರ್ಟ್ ಕಮ್ ಕೇವ್ ಕಮ್ ಲೇಕ್. ಏನಕ್ಕೆ ಅಂತಿದ್ಲು? ಅವ್ರು ಇನ್ಶೂರೆನ್ಸ್ ತೊಗೊಂಡಿಲ್ಲ ಅನ್ಸುತ್ತೆ, ರೆಂಟಲ್ ಕಾರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಾವ್ಯ ಮೋಹನ್. ನೀವು ಲಾಸ್ಟ್ ವಿಡಿಯೋನಲ್ಲಿ ನೋಡ್ದಂಗೆ ನಾನು ಸ್ಪೇನ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಐಲ್ಯಾಂಡ್ ಆದಂಥ ಮಯೋಕ್ಕನಲ್ಲಿ ಇದ್ದೀನಿ. ಇವತ್ತು ನಾನು ಮಯೋಕ್ಕನಲ್ಲಿ ಯಾವ ಜಾಗಕ್ಕೆ ಹೋಗ್ತೀನಿ ಅಂದರೆ, ಈ ಜಾಗಕ್ಕೆ ಬರೀ ಆಫ್ ಸೀಸನಲ್ಲಿ ಮಾತ್ರ ಹೋಗೋಕ್ಕಾಗೋದು. ಸಮ್ಮರಲ್ಲಿ ಗೌರ್ಮೆಂಟ್ ಕಂಪ್ಲೀಟಾಗಿ ಶಟ್ ಡೌನ್ ಮಾಡುತ್ತೆ ಈ ಜಾಗಕ್ಕೆ ಹೋಗೋಕ್ಕೆ. ಯಾಕಂದರೆ ಜನ ಹೋಗಿ ಅಲ್ಲಿ ನಮ್ಮ ಬ್ಯೂಟಿನ ಹಾಳು ಮಾಡ್ತಾರೆ ಅಂತ. ಏನು ಈ ಜಾಗ ಬರೀ ಲೈಟ್ ಹೌಸ್ ಒಂದಿದೆ, ಆದರೆ ಲೈಟ್ ಹೌಸ್ ಇರೋದಕ್ಕೆ ಏನಕ್ಕೆ ಇಷ್ಟೊಂದೆಲ್ಲ ಹೈಪ್ ಅಂತ ಹೇಳ್ತೀರಾ ಈ ಜಾಗಕ್ಕೆ. ಆದರೆ ಅಲ್ಲಿನ ಸುತ್ತಮುತ್ತ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಆ ರೀಸನಿಂದ ಅದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅವರು ಪ್ರಿಸರ್ವ್ ಮಾಡಿದ್ದಾರೆ. ಜನ ಬಂದು ಹಾಳು ಮಾಡಿಬಿಡ್ತಾರೆ ಆ ಜಾಗನ ಅಂತ. ಇವತ್ತು ನಾವು ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಬಿಕಾಸ್ ಸಮ್ಮರಲ್ಲಿ ಬಂದರೆ ಈ ಜಾಗಕ್ಕೆ ಹೋಗೋಕ್ಕಾಗಲ್ಲ, ವಿಂಟರಲ್ಲಿ ಮಾತ್ರ ಹೋಗೋಕ್ಕಾಗೋದು. ಅದಕ್ಕೆ ನಮ್ಮ ಕಾರ್ ತೊಗೊಂಡು ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಾನು ನಿಮ್ಮೂ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಹೋಗುವಂಥ ದಾರಿ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ದಾರಿನೂ ನೋಡಿಕೊಂಡು ಜಾಗನೂ ನೋಡಿಕೊಂಡು ಬರೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ನಾನು ವಾರ್ಸಾ ಪೋಲ್ಯಾಂಡಿಂದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಲೈಫ್ ಸ್ಟೈಲ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ಪೇನಿಂದ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಆನ್ ದ ವೇ ಹೋಗ್ತಾ ಇದ್ವಿ ಲೈಟ್ ಹೌಸ್ನಲ್ಲಿ. ಸೊ ಇಲ್ಲಿ ತುಂಬ ಜನ ನಿಂತಿದ್ರು. ಏನಕ್ಕೆ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ನಾವು ಬಂದು ನೋಡಿದ್ವಿ. ಬ್ಯೂಟಿಫುಲ್ ವ್ಯೂ ಹಿಯರ್. ಸೊ ಸೀದು ತುಂಬ ಚೆನ್ನಾಗಿದೆ. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಎಲ್ಲಿ ನೋಡಿದ್ರು ಸೀ ಕಾಣಿಸ್ತದೆ. ನಾವು ಬಂದಿದ್ದು ಅಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದ ಬಂದ್ವಿ ಇಲ್ಲಿ ತನಕ. And here we are, made it to lighthouse. ಏನಾಯ್ತು ಕುಯ್ಯಿ ಅಂತ ಇತ್ತು. ಏನೋ ಅವ್ರಿಗೋಗಿ ಗುದ್ಬಿಡ್ತೀನಿ. ಏನಕ್ಕೆ ಕುಯ್ಯಿ ಅಂತಿದ್ಲು? ಅವ್ರು ಇನ್ಶೂರೆನ್ಸ್ ತೊಗೊಂಡಿಲ್ಲ ಅನ್ಸುತ್ತೆ, ರೆಂಟಲ್ ಕಾರ್. ಫುಲ್ ಇನ್ಶೂರೆನ್ಸ್ ನಮ್ದು ಫುಲ್ ಇನ್ಶೂರೆನ್ಸ್. ಅದಕ್ಕೆ ನೀನು ಧೈರ್ಯದಲ್ಲಿ ಹಿಂದೆ ಬರ್ತಿದ್ದೆ. ಚಿಕ್ಕ ಕಾರ್ ಹೋಗೋರು ಗೊತ್ತಾಗುತ್ತೆ, ಹೋಗ್ಬೋದು. ಸೊ ನಾವು ಅಷ್ಟು ದೂರದಿಂದ ಲೈಟ್ ಹೌಸ್ ನೋಡೋಕ್ಕೆ ಅಂತ ಬಂದ್ವಿ. ಸೊ ಲೈಟ್ ಹೌಸ್ ಒಳಗೆ ಏನಿದೆ ಅಂತ ತೋರಿಸ್ತೀನಿ. ಟಿಪಿಕಲಿ ಲೈಟ್ ಹೌಸ್ ಒಳಗೆ ಬರೀ ರೆಸ್ಟೋರೆಂಟ್ ಇದೆ, ಬೇರೆ ಏನೂ ಇಲ್ಲ. ಐ ಡೋಂಟ್ ಥಿಂಕ್ ಮೇಲ್ಗಡೆ ಎಲ್ಲೂ ಹೋಗೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸದ್ಯಕ್ಕೆ ಎಲ್ಲೂ ಆ್ಯಕ್ಸಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಮೇಕೆ ಬಂದುಬಿಟ್ಟಿದೆ ಮೇಲ್ಗಡೆ. ಅದು ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಇಷ್ಟು ದೂರ ಬಂದುಬಿಟ್ಟಿದೆ. ಮತ್ತು ಇಲ್ಲಿ ಎಲ್ಲ ತಿಂತಾ ಇದ್ದಾರಲ್ಲ, ತಿಂತಾ ಇರಬೇಕಾದ್ರೆ ಅವ್ರು ಏನೇನು ಮಿಕ್ಕಿದಾರೋ ಅದನ್ನೆಲ್ಲ ತಿಂತಾ ಇದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಗಿದೆ ಅದು. ಧೂಮ್ ಮೂವಿ ನೋಡ್ದಂಗೆ ಅನಿಸ್ತಾ ಇದೆ. ಸೊ ಇವಾಗ ಬೈಕಲ್ಲಿ ಬಂದವ್ರು ನೋಡಿದ್ರಲ್ಲ, ಅವರೆಲ್ಲ ಇಲ್ಲಿನ ಪೊಲೀಸ್ ಅವರು. ಧೂಮ್ ಮೂವಿನಲ್ಲಿ ಪೊಲೀಸ್ ಎಂಟ್ರಿ ಆದಂಗೆ ಇಲ್ಲಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಇಲ್ಲಿ ಬಂದರು ನೋಡಿ. ಸೊ ಇಲ್ಲಿ ಬಂದಿದ್ದಾರಲ್ಲ ಇವರು 3 ಜನನು ಟ್ರಾಫಿಕ್ ಪೊಲೀಸು. ಇಲ್ಲೆಲ್ಲ ಆ್ಯಕ್ಚುಲಾಗಿ ಎಷ್ಟೊಂದು ಕಡೆ ಪಾರ್ಕ್ ಮಾಡೋಂಗಿಲ್ಲ. ಅಲ್ಲಿ ಸಿಂಬಲ್ ಹಾಕಿದ್ದಾರೆ ನೋಡಿ. ಸೊ ಆ ಥರ ಅಲ್ಲೆಲ್ಲ ಪಾರ್ಕ್ ಮಾಡೋಂಗಿಲ್ಲ. ಎಷ್ಟೊಂದು ಜನ ಬಂದು ಪಾರ್ಕ್ ಮಾಡಿಕೊಂಡು ಜಾಗ ನೋಡೋಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಬಂದು ನೋಡಿಕೊಂಡು ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಪಾರ್ಕ್ ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿದಾರಾ ಇಲ್ಲ ಅಂದರೆ ಫೈನ್ ಹಾಕಕ್ಕೆ ಬಂದಿದ್ದಾರೆ.
ಹಿಂದಗಡೆ ನೋಡ ಅದು ಆಥರೈಸ್ಡ್ ಪರ್ಸನ್ಸ್ ಓನ್ಲಿ ಅಂತಿತ್ತು, ಅದಕ್ಕೆ ಅವ್ರು ಮಾಡ್ಸಿದ್ದು. ಅದೇ ಆಕ್ಚುಲಿ ಇಲ್ಲೊಬ್ಬ ಪಾರ್ಕ್ ಮಾಡ್ಕೊಂಡು ನಿಂತಿದ್ದ, ಅವನನ್ನ ತೋರಿಸ್ಬಿಟ್ಟು ಅಲೋ ಇಲ್ಲಿ ನೀವೆಲ್ಲ ಪಾರ್ಕ್ ಮಾಡಂಗಿಲ್ಲ ಅಂದ್ಬಿಟ್ಟು ಎತ್ಸಿದ್ರು. ಮಯೋಕಾನಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಕ್ ಅಂತ ಹೇಳ್ಬೋದು, ಅಥವಾ ಇಟ್ಸ್ ವೆರಿ ಡಿಫ್ರೆಂಟ್ ಲೇಕಿಗೆ ಬಂದಿದ್ದೀವಿ. ನಾವು ಎಷ್ಟೊಂದು ಥರ ಲೇಕಿಗೆ ಹೋಗಿದ್ದೀವಿ. ನಾರ್ಮಲ್ ಕಲರಲ್ಲಿರೋ ಲೇಕಿಗೆ, ಟರ್ಕಾಯ್ಸ್ ಲೇಕಿಗೆ, ಮತ್ತು ಕ್ರಿಸ್ಟಲ್ ಕ್ಲಿಯರ್ ಲೇಕ್, ಎಷ್ಟೊಂದು ಥರ ಲೇಕಿಗೆ ಹೋಗಿದ್ದೀವಿ. ಬಟ್ ಆದರೆ ಕೇವ್ ಒಳಗಡೆ ಲೇಕ್ ಇರೋದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಯೋಕಾನಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಲೇಕ್ ಅಂತ ಹೇಳ್ಬೋದು. ಇದು ಇಟ್ಸ್ ಅ ನ್ಯಾಚುರಲ್ ಫಿನಾಮಿನನ್. ಕೇವ್ ಒಳಗಡೆ ಒಂದು ಲೇಕ್ ಇದೆ. ಈ ಲೇಕ್ ಒಳಗಡೆ ಏನೋ ಕಾನ್ಸರ್ಟ್ ಎಲ್ಲ ನಡೆಯುತ್ತಂತೆ, ಸ್ಮಾಲ್ ಕಾನ್ಸರ್ಟ್ ನಡೆಯುತ್ತಂತೆ. ಬಟ್ ಈ ಲೇಕ್ ಒಳಗೆ ಹೋಗೋಕ್ಕೆ ಎಂಟ್ರಿ ಫೀಸ್ ಇದೆ. ಒಬ್ಬರಿಗೆ ನೀವು ಆನ್ಲೈನಲ್ಲೇ ಬುಕ್ ಮಾಡ್ತೀರಾ ಅಂದರೆ, ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂತ ಅಂದರೆ ದೇ ವಿಲ್ ಚಾರ್ಜ್ ಯು €17 ಪರ್ ಪರ್ಸನ್. ಇಲ್ಲ ಅಂತ ಅಂದರೆ ಇಲ್ಲೇ ಬಂದು ಟಿಕೆಟ್ ತೊಗೋತೀರಾ ಅಂತಂದರೆ ದೇ ವಿಲ್ ಚಾರ್ಜ್ ಯು €18 ಪರ್ ಪರ್ಸನ್. ಇದು ಯಾವುದಂದ್ರೆ ಆ ಟೈಮಿಗೆ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಐ ಥಿಂಕ್ ಎವ್ರಿ 2 hours ಒನ್ಸ್ ಇದಕ್ಕೆ ಎಂಟ್ರಿ ಇದೆ. ಇಟ್ ಸ್ಟಾರ್ಟ್ ಫ್ರಮ್ 10:30 ಮತ್ತು ಇಟ್ ಎಂಡ್ಸ್ ಅಟ್ ಅರೌಂಡ್ 3 o'clock, 3:30 ದ ಲಾಸ್ಟ್ ಎಂಟ್ರಿ ಅನಿಸುತ್ತೆ. ಸೊ ನಿಮಗೆ ಕನ್ವೀನಿಯಂಟ್ ಟೈಮ್ನ ನೋಡಿಕೊಂಡು ಇಲ್ಲಿ ಬಂದು ಯು ಕ್ಯಾನ್ ಗೋ ಟು ದ ಕಾನ್ಸರ್ಟ್, ಕಮ್ ಲೇಕ್, ಕಮ್ ಕೇವ್. ಹೇಳ್ದೆ ನೀನು. You can go to the concert, come cave, come lake. It is all in one. So, ನೀವೇನಾದ್ರು ಟಿಕೆಟ್, it's an underground lake. You don't even know where I'm taking you. ಸುಮ್ಮನೆ ಬರ್ತೀವಿ. ಒಳಗಡೆ ಕೇವ್ ಇದೆ ಅಂತ ಅಲ್ಲಿ. ಕೇವ್ ಒಳಗಡೆ ಲೇಕ್ ಇದೆ ಅಂತೆ. ಸೀ ಕಾಣುತ್ತೆ ಅನ್ಕೊಂಡು. No lake ಅಂತೆ. That's what the official website says. So, okay. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ನೀವೇನಾದ್ರು ಟಿಕೆಟ್ನ ತೊಗೊಬೇಕು ಅಂತ ಅಂದ್ಕೊಂಡ್ರೆ ಮುಂಚೆನೇ ಸೀಟ್ ರಿಸರ್ವ್ ಮಾಡ್ಬೋದು. ಐ ಡೋಂಟ್ ನೋ, ನಾವು ಬಂದಿರೋದು ಆಫ್ ಸೀಸನಲ್ಲಿ, ಸೊ ಯು ಕ್ಯಾನ್ ಈಸಿಲಿ ಗೆಟ್ ಆಕ್ಸೆಸ್ ಟು ದ ಟಿಕೆಟ್ಸ್ ಇಲ್ಲೇ ಬಂದು. ಇಲ್ಲ ಅಂತಂದರೆ 30 days ಮುಂಚೆನೇ ಯು ಕ್ಯಾನ್ ರಿಸರ್ವ್ ಯುವರ್ ಟಿಕೆಟ್ಸ್ ಯುವರ್ ಅಫಿಷಿಯಲ್ ವೆಬ್ಸೈಟಲ್ಲಿ. ಹೇಗೆ ಹೋಗೋದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ ಯು ಜಸ್ಟ್ ಪುಟ್ ದೇರ್ ನೇಮ್ ಇನ್ ದ ಗೂಗಲ್, ಅವ್ರದ್ದು ಅಡ್ರೆಸ್ ಮ್ಯಾಪ್ ಬರುತ್ತೆ. ಅಡ್ರೆಸ್ ಮ್ಯಾಪಲ್ಲೇ ಅಲ್ಲೇ ಮ್ಯಾಪ್ಸಲ್ಲಿ ಅದು ಅಡ್ರೆಸ್ ಮ್ಯಾಪಲ್ಲಿ ನೋಡ್ತಾ ಇದ್ದರೆ ಅವ್ರ ವೆಬ್ಸೈಟ್ ಲಿಂಕ್ ಇರುತ್ತೆ. So a website link will hogi, you can buy the tickets 30 days in advance, and if you buy tickets in advance, if you buy tickets on their website, it is just €17 per person. illa antandre illi bandre €18 per person. Least interested husband. So okay, ivaga now ticket ತಗೊಂಡಾಯ್ತು. We will be going into the cave in another 20-25 minutes. I'll show you guys around. ಅಲ್ಲ ಕ್ರೇಜಿ ಆಗಿದೆ. ಟೈಮ್ ಸ್ಟೋನಾ ಬೇಬಿ ಇದು? ಮಿಕ್ಸ್ ಆಫ್ ಕ್ರೇಜಿ ಆಗಿದೆ. This was formed 5 million years ago. Yes, like 5 to 11 million years ago. Oh God. ನಾನು ಆವಾಗಲೇ ಕೇವ್ ಒಳಗಡೆ ಲೇಕ್ ಅಂತಿದ್ನಲ್ಲ, ಸೊ ಇದೇ ಲೇಕ್. ಕೇವ್ ಇದೆ ಇಲ್ಲಿ, ಪೂರ ಒಳಗಡೆ ಲೇಕ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ಕೆಳಗಡೆ ತನಕ ಏನಿದೆ ಅಂತ ಕಾಣಿಸ್ತಾ ಇದೆ ನಮಗೆ. ಬಟ್ ಲೈಟಿಂಗ್ ತುಂಬ ಡಲ್ ಇದೆ, ಇಲ್ಲೆಲ್ಲ ಲೈಟ್ ಹಾಕಂಗಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಅದು ಕೆಳಗೆ ತನಕ ಕಾಣಿಸ್ತಾ ಇದೆ. ನಮ್ಮಿಬ್ಬರಿಗೂ ಬಿಟ್ಬಿಟ್ಟವ್ರೆ ಕೇವ್ನ. ಅಲ್ಲ ಅಷ್ಟೊಂದು ಜನ ಇದ್ರು, ಎಲ್ಲ ಹಿಂದೆ ಆಗ್ಬಿಟ್ಟವ್ರೆ. ಆ್ಯಕ್ಚುಲಿ ಇವಾಗಷ್ಟೇ ಒಂದು ಕಾನ್ಸರ್ಟ್ ನಡೀತು, ತುಂಬಾ ಚೆನ್ನಾಗಿತ್ತು. ಅವರು ಕ್ಯಾಮ್ರಾ ಎಲ್ಲ ಲೈಕ್ ರೆಕಾರ್ಡ್ ಮಾಡೋಂಗಿಲ್ಲ, ಕ್ಯಾಮ್ರಾ ಎಲ್ಲ ಓಪನ್ ಮಾಡೋಂಗಿಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವೇನು ರೆಕಾರ್ಡ್ ಮಾಡಿಲ್ಲ. ಇಟ್ ವಾಸ್ ವೆರಿ ಸ್ಮಾಲ್ ಕಾನ್ಸರ್ಟ್. ಐ ಥಿಂಕ್ ಒಂದು 10 minutes ಕಾನ್ಸರ್ಟ್ ಅಷ್ಟೇ. ಬರೀ ಮ್ಯೂಸಿಕ್ ಇರುತ್ತೆ, ವಯಲಿನ್ನು, ಅದಾದಮೇಲೆ ಕೀಬೋರ್ಡ್, ಕ್ಲಾಸಿಕಲ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಇಟ್ ವಾಸ್ ವೆರಿ ನೈಸ್. ಓವರಾಲ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಕೇವು ಅಷ್ಟೇ, ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನಿಸ್ಬಿಡುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಕಾನ್ಸರ್ಟ್. ಓವರಾಲ್ ವಾಟ್ ಯು ಥಿಂಕ್? €17 ಇಸ್ ವರ್ತ್. ಈ ಥರ ನೋಡೋಕ್ಕೆ ಸಿಗೋಕ್ಕೆ ತುಂಬ ಅಪರೂಪ ನನಗೆ. ಸೊ ಅದು ಆ ಕಾನ್ಸರ್ಟ್ ಹೆಂಗೆ ನಡೀತಾ ಇತ್ತು ಅಂತ ಅಂದರೆ, ಅಲ್ಲಿ ಲೇಕ್ ಇದೆಯಲ್ಲ, ಆ ಲೇಕಲ್ಲಿ ಬೋಟ್ ಬಂದು ಬೋಟಲ್ಲಿ ಕುತ್ಕೊಂಡು ಅವರು ಕ್ಲಾಸಿಕಲ್ ಮ್ಯೂಸಿಕ್ನ ಹಾಡ್ತಾಯಿದ್ರು, ನುಡಿಸ್ತಾಯಿದ್ರು. ಇಟ್ಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ನಮ್ಮಲ್ಲೆಲ್ಲ ಶನಿವಾರದ ಹೊತ್ತು ಸೋಮವಾರದ ಹೊತ್ತು ಊರ ಕಡೆ ಎಲ್ಲ ಸಂತೆ ನಡೆಯುತ್ತಲ್ಲ, ಹಾಗೆ ಇಲ್ಲೂ ಸಂತೆ ನಡೆಯುತ್ತಂತೆ ಎವ್ರಿ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ. ಸೊ ಇವತ್ತು ವೆಡ್ನೆಸ್ಡೇ ನಾವು ಇಲ್ಲಿ ಬಂದಿರೋದ್ರಿಂದ ನೋಡ್ಕೊಂಡು ಹೋಗ್ಬಿಡೋಣ ಇವ್ರ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ, ಹೆಂಗಿರುತ್ತೆ, ನಮ್ಮ ಥರನೇ ಇರುತ್ತಾ ಇವ್ರ ಮಾರ್ಕೆಟು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಕಮ್ ಲೆಟ್ಸ್ ಗೋ. ಇಲ್ಲಿ ಎಲ್ಲ ನಾನು ನೋಡ್ದಂಗೆ ಫಾರ್ಮರ್ಸು ವೀಕ್ಲಿ ಫ್ರೆಶ್ ಆಗಿ ಏನೇನು ಗ್ರೋ ಮಾಡಿರ್ತಾರೋ ತಂದು ಇಲ್ಲಿ ಹಾಕ್ಕೊಂಡು ಮಾರ್ತಾರಂತೆ. ಸೊ ನಮಗೆ ವೆಜಿಟೇಬಲ್ಸ್ ಏನು ಬೇಡವಾ, ನೀನೇನು ತೊಗೊಳ್ಳಲ್ಲ ನಂಗೆ ಗೊತ್ತು. ವೆಜಿಟೇಬಲ್ಸ್ ಏನು ಕುಕ್ ಮಾಡೋದು ಇಲ್ಲೆಲ್ಲ ಬಂದು, ಅದಕ್ಕೆ ಸುಮ್ಮನೆ ನೋಡೋದು ಏನೇನಿದೆ ಅಂತ, ಏನೇನು ಡಿಫ್ರೆಂಟ್ ಆಗಿದಾರ, ಡಿಫ್ರೆಂಟ್ ಹಣ್ಣು ತರಕಾರಿ. ನನಗೂ ನೋಡಿದ್ರೆ ತಿನ್ಬೇಕು ಅನಿಸ್ತದೆ. ಇದು ಕಲರ್ ನೋಡು, ಬ್ರೆಜಿಲಿಯನ್. ಇದನ್ನ ಇದೆ ಕಾಕಿ. ಮ್ಯಾಂಗೋ ನೋಡಿದ್ರೆ ನಂಗೆ ಆಸೆ ಆಗ್ತಾ ಇದೆ. ಆರ್ಟಿಚೋಕ್ಸ್ ಬಂದು ಕ್ರೊಸಾಂಟ್ ತಿನ್ನೋಕ್ಕೆ ಇದೆಲ್ಲ ಸ್ಪ್ಯಾನಿಷ್ ಅವ್ರದ್ದು ಸ್ಪೆಷಲ್ ಸ್ನ್ಯಾಕ್ಸ್. ಆ್ಯಕ್ಚುಲಿ ಇಲ್ಲೆಲ್ಲ ಇದಕ್ಕೆ ಬೆಳಿತಾರಪ್ಪ ಜಾಸ್ತಿ, ಆಲಿವ್ಸ್ ಅಷ್ಟೊಂದು ಮಾರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಮಾರೋದು. ಬರೋಣ ತಿನ್ನಕ್ಕೆ ಹೋಗೋಣ. ಲೆಟ್ಸ್ ಈಟ್. ಹಂಗ್ರಿ ಅಷ್ಟೇ ಇದೆ, ಅದನ್ನೇನಿಲ್ಲ ಮಾತ್ರ. ಚಿಕ್ಕ ಮಾರ್ಕೆಟ್ ಇದು. ಮೇ ಬಿ ನಾವೇನೋ ಬೆಳಗ್ಗೆನೇ ಬಂದಿದ್ದರೆ ಇನ್ನೂ ಜಾಸ್ತಿ ಕಾಣಿಸ್ತಿದೆ. ಎಲ್ಲ ಆಲ್ಮೋಸ್ಟ್ ಎತ್ತುತ್ತಾ ಇದ್ದಾರೆ. ಬಟ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಇದೆ. ಇಲ್ಲೇನಾದರೂ ಒಂದು ತಿಂಗಳೇನಾದ್ರು ಇರ್ತೀವಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ವೀಕ್ಲಿ ಶಾಪಿಂಗ್ ಮಾಡ್ಬೋದು. ಗ್ರಾಸರೀಸ್ ಸಖತ್ಗಳಿದೆಲ್ಲ. ಆದರೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಊರು, ಸೊ ಬ್ಯೂಟಿಫುಲ್. ಎಲ್ಲ ಮನೆಗಳು ಒಂದೇ ಥರ ಥೀಮ್ ಫಾಲೋ ಮಾಡಿದೆ. ಆಲ್ಮೋಸ್ಟ್ ಸಿಮಿಲರ್ ಕಲರ್ ಪೇಂಟ್ ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಕಿಟಕಿಗೆಲ್ಲ ಗ್ರೀನು ಎಲ್ಲೋ ಹಾಕ್ಬಿಟ್ಟಿದ್ದಾರೆ. ಸ್ಪೇನ್ನಲ್ಲಿ ಸ್ಪ್ಯಾನಿಷ್ ಪೀಪಲ್ ಥರ ತಿನ್ನೋದು. ಏನು ಮಾಡ್ತಿದ್ಯಾ ಹೇಳು? ಇದೇನಿದು? ಹುಮ್ಮಸ್ಸ ಜೀವನದಲ್ಲಿ ಸ್ವಲ್ಪ ಹುಮ್ಮಸ್ ಬರಲಿ ನಿಮಗೆ. ನಿನಗೆ ಬೇಕಾಗಿದೆ, ನಿನ್ನ ವಾಯ್ಸೇ ಕೇಳಿಸಲ್ಲ. ಆಲಿವ್ ಆಯಿಲ್ ಬಂದಿದ ತಕ್ಷಣ ಜನರಲ್ಲಿ ಹುಮ್ಮಸ್ ಇದೆ ಅಂತ. ಆಲಿವ್ ಆಯಿಲು ಮತ್ತು ಸೋಯಾ ಸಾಸು. ದಿಸ್ ಇಸ್ ನಾಟ್ ಸೋಯಾ. ವಾಟ್ ಇಸ್ ಇಟ್? ವಿನಿಗರ್? ಐ ಡೋಂಟ್ ನೋ, ಇಟ್ ಲುಕ್ಸ್ ಲೈಕ್ ಅ ಸೋಯಾ ಕಲರ್. ಹಾಯ್ ಗಾಯ್ಸ್, ಸೊ ನೀವು ಸ್ಪೇನಿಗೆ ಬಂದಾಗ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಟ್ರೈ. ಸೊ ಅದರಲ್ಲಿ ಒನ್ ಅಮಾಂಗ್ ಇಟ್ ಇಸ್ ತಾಪಾಸ್ ಅಂತಂದರೆ ಒಂಥರ ಸ್ಟಾರ್ಟರ್ಸ್ ಥರನೇ ತುಂಬ ಡಿಫ್ರೆಂಟಾಗಿ ಸಿಗುತ್ತೆ. ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ಜಲ್ಲೂ ಸಿಗುತ್ತೆ. ಸೊ ಅದು ತುಂಬ ಡಿಫ್ರೆಂಟಾಗಿ ಸಿಗುತ್ತೆ. ಅದು ನೋಡ್ಕೊಂಡು ನಿಮಗೆ ಏನು ಬೇಕೋ ಅದರಲ್ಲೇ ಆರ್ಡ್ರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇಸ್ ಆಲಿವ್ಸ್. ಇಲ್ಲಿ ಆಲಿವ್ಸ್ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲೆಲ್ಲ ಕಡೆ ರೋಡಲ್ಲೆಲ್ಲ ಆಲಿವ್ಸ್ ಮರ ಗಿಡ ಎಲ್ಲ ಹಾಕಿದ್ರು ನೋಡಿದ್ವಿ. ಆ್ಯಂಡ್ ಸ್ಪೇನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆ ಆಲಿವ್ಸು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆಲಿವ್ಸ್ ತಿಂದಿರೋದು ನಾವು. ಸಕ್ಕ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ ಆಲಿವ್ಸ್, ಫ್ರೆಶ್ ಆಗಿರುತ್ತೆ ಆಲಿವ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಒನ್. ಇದು ಎಲ್ಲ ಸ್ಪ್ಯಾನಿಷ್ ರೆಸ್ಟೋರೆಂಟ್ಲೂ ಸಿಗುತ್ತೆ. ಪೊಟೆಟೊ ಬ್ರಾವೋಸ್ ಅಂತಾರೆ. ಸೊ ಅದೇನಿಲ್ಲ, ನಮ್ಮ ಕಡೆ ಪೊಟೆಟೊ ಶಾರ್ಟ್ಸ್ ಥರ ಏನೋ ಸಿಗುತ್ತಲ್ಲ, ಅದೇ ಥರ ಪೊಟೆಟೊನ ಕ್ಯೂಬ್ಸಲ್ಲಿ ಕಟ್ ಮಾಡಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಕೊಡ್ತಾರೆ. ಇಟ್ ವಿಲ್ ಬಿ ಸೋ ಗುಡ್. ಓಕೆ ಗೈಸ್, ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.